ಬೆಂಗಳೂರು ಸುತ್ತಮುತ್ತ ಕಾಡು ಪ್ರಾಣಿಗಳ ಉಪಟಳ ತೀವ್ರಗೊಳ್ತಾ ಇದೆ. ಬೆಂಗಳೂರಿನ ದೊಡ್ಡಗೊಲ್ಲರಹಟ್ಟಿ ಬಳಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಂದಿಬೆಟ್ಟದ ರಸ್ತೆಯಲ್ಲಿ ಕರಡಿಗಳು ಓಡಾಟ ಮಾಡ್ತಾ ಇವೆ. ಇವತ್ತು ಬೆಳಗ್ಗೆ 6 ಗಂಟೆ 50 ನಿಮಿಷ ಕಾಂಪೌಂಡ್ ಜಿಗಿತ ಮಾಡಿದೆ ಚಿರತೆ. ಬಿಎಲ್ ಲೇಔಟ್ ಬಳಿಯಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಚಿರತೆ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಜನ ಸಹಜವಾಗಿ ಆತಂಕದಲ್ಲಿದ್ದಾರೆ. ಇನ್ನು ನಂದಿಬೆಟ್ಟ ರಸ್ತೆಯ ಪ್ರೆಸ್ಟೀಜ್ ಗಾಲ್ಫ್ ಶೈರ್ ಗಾರ್ಡನ್ನಲ್ಲಿ ಕರಡಿಗಳು ಓಡಾಡಿವೆ. ಆ ದೃಶ್ಯನೂ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಗಾರ್ಡನ್ ಹಾಗೆಯೇ ಬ್ಯಾಡ್ಮಿಂಟನ್ ಕೋರ್ಟ್ನಲ್ಲಿ ಕರಡಿಗಳು ಓಡಾಟವನ್ನು ಮಾಡಿವೆ. ಒಂದ್ ಕಡೆ ಚಿರತೆ, ಮತ್ತೊಂದು ಕಡೆ ಕರಡಿ ಜನರಲ್ಲಿ ಆತಂಕವನ್ನು ಉಂಟು ಮಾಡಿವೆ. ಕಾಡು ಪ್ರಾಣಿಗಳ ಉಪಟಳ ಜಾಸ್ತಿ ಆಗ್ತಿದೆ. ಈ ತರ ವಾದ ಮಾಡಕ್ ಹೋದ್ರೆ ಇದಕ್ಕೆಲ್ಲ ಕಾರಣ ಮನುಷ್ಯ ಅಂತಾನೆ ಬರುತ್ತೆ. ಯಾಕಂದ್ರೆ ಕಾಡನ್ನ ಮನುಷ್ಯ ಬಿಡ್ತಾ ಇಲ್ಲ, ಅದನ್ನ ಆವರಿಸ್ಕೊಳ್ತಾ ಇದ್ದಾನೆ. ಕಾಡು ಪ್ರಾಣಿಗಳು ಎಲ್ಲಿ ಹೋಗ್ತವೆ, ನಗರಕ್ಕೆ ಬರ್ತಾ ಇದೆ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಆ ಸಿಸಿಟಿವಿ ಕ್ಯಾಪ್ಚರ್ ಆಗಿರುವಂತಹ ದೃಶ್ಯದನ್ನ ಗಮನಿಸ್ತಾ ಇದ್ದೀವಿ. ಇದು ಬೆಂಗಳೂರಿನ ದೊಡ್ಡಗೊಲ್ಲರಹಟ್ಟಿಯಲ್ಲಿ ಕ್ಯಾಪ್ಚರ್ ಆಗಿರುವಂತಹ ದೃಶ್ಯ. ಬಿಎಲ್ ಲೇಔಟ್ ಬಳಿಯಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. ರೋಡ್ ಕ್ರಾಸ್ ಮಾಡಿ ಹೋಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಾಂಪೌಂಡ್ ಹಾರ್ತಾ ಇದೆ, ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಕಾಡು ಪ್ರಾಣಿಗಳ ಉಪಟಳ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ನಂದಿಬೆಟ್ಟ ಸಮೀಪದಲ್ಲಿ ಕರಡಿ ಪ್ರತ್ಯಕ್ಷ ಆಗಿದೆ. ನಂದಿಬೆಟ್ಟದ ರಸ್ತೆ ಇದು. ಒಂದ್ ಕಡೆ ಚಿರತೆ, ಇನ್ನೊಂದು ಕಡೆ ಕರಡಿಗಳ ಓಡಾಟದಿಂದಾಗಿ ಸ್ಥಳೀಯರಲ್ಲಿ ಸಹಜವಾಗಿ ಆತಂಕ ಇದೆ. ಇದನ್ನ ಇಲ್ಲಿಂದ ಸ್ಥಳಾಂತರ ಮಾಡಿ ಅಂತ ಜನ ಸಹಜವಾಗಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಎರಡೂ ಸಿಸಿಟಿವಿ ಫುಟೇಜ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬೆಂಗಳೂರಿನ ಸಮೀಪದಲ್ಲೇ ಹೊರವಲಯ ಅಂತಾನೆ ಕನ್ಸಿಡರ್ ಮಾಡ್ಬೋದು ನಾವು. ಒಂದ್ ಕಡೆ ಚಿರತೆ ಕಾಟ, ಇನ್ನೊಂದ್ ಕಡೆ ಕರಡಿಗಳ ಕಾಟ. ಕಾಂಪೌಂಡ್ ಹಾರಿ ಚಿರತೆ ಓಡ್ ಹೋಗಿದೆ. ಬಹುಶಃ ನಾಯಿ ಇದೆ ಅಂತೇಳಿ ಹೊಂಚಾಕ್ ಬಂದಿತ್ತು ಅಂತ ಕಾಣಿಸುತ್ತೆ. ಇನ್ನೊಂದ್ ಕಡೆ ಕರಡಿಗಳು ಕೂಡ ಕಾಣಿಸ್ಕೊಂಡಿದೆ. ಬಿಎಲ್ ಲೇಔಟ್ ಹತ್ರ ಚಿರತೆ ಕಾಣಿಸ್ಕೊಂಡಿದೆ. ನಂದಿ ಬೆಟ್ಟದ ರಸ್ತೆಯಲ್ಲಿ ಸಮೀಪದಲ್ಲೇ ಕರಡಿ ಕಾಣಿಸ್ಕೊಂಡಿದೆ. ಇದರಿಂದ ನಂದಿ ಬೆಟ್ಟದ ಸುತ್ತಮುತ್ತ ಆತಂಕ ಮನೆ ಮಾಡಿದೆ. ಕರಡಿಗಳ ಓಡಾಟ ದೃಶ್ಯ ನೋಡ್ತಾ ಇದೀವಿ. ಒಂದು ಕರಡಿ ಅಲ್ಲ, ಸುಮಾರು 2-3 ಕರಡಿಗಳು ಬಂದಿದೆ.